ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ರೆ ಎಲ್ಲರೂ ಗೈಸ್, ವಿಡಿಯೋ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತು ಏನ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಹೊಸದಾಗಿ ನಿಮ್ಮ ಫೋನಲ್ಲಿ ನನ್ನ ವಿಡಿಯೋ ನೋಡ್ತಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಮುಂದೆ ಬರುವಂಥ ವಿಡಿಯೋಸು ತುಂಬಾ ಎಕ್ಸೈಟಿಂಗ್ ಅಂಡ್ ಸಕ್ಕತ್ತಾಗಿರುತ್ತೆ. ಇವಾಗ ಎಷ್ಟೊಂದು ಜನ ಮಸಲ್ ಬಿಲ್ಡ್ ಮಾಡೋಕೆ ಏನು ಮಾಡ್ತಾರೆ, ಕ್ಯಾಲರಿ ಸರ್ಪ್ಲಸ್ ಅಲ್ಲಿ ತಿಂತಾರೆ. ಮೀನ್ಸ್ ಅವ್ರ ಮೇಂಟೆನೆನ್ಸ್ ಕ್ಯಾಲರೀಸ್ಗಿಂತ ಜಾಸ್ತಿ ತಿಂತಾರೆ. ಬೈ ಚಾನ್ಸ್ ಫ್ಯಾಟ್ ಲೂಸ್ ಮಾಡಬೇಕು ಅಂದರೆ ಅವ್ರ ಮೇಂಟೆನೆನ್ಸ್ ಕ್ಯಾಲರೀಸ್ಗಿಂತ ಕಮ್ಮಿ ತಿಂತಾರೆ. ಸೊ ಫ್ಯಾಟ್ ಲೂಸ್ ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ ಅಂದರೆ ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋ ನೋಡಿ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ಬಲ್ಕಿಂಗ್ ಮಾಡಬೇಕು, ಮಸಲ್ ಬಿಲ್ಡ್ ಮಾಡಬೇಕು ಅಂದರೆ ಎಲ್ಲರೂ ಕ್ಯಾಲರಿ ಸರ್ಪ್ಲಸ್ ಅಲ್ಲಿ ತಿಂತಾರೆ. ಬೈ ಚಾನ್ಸ್ ಫ್ಯಾಟ್ ಲೂಸ್ ಮಾಡಬೇಕು ಅಂದರೆ ಕ್ಯಾಲರಿ ಡೆಫಿಸಿಟ್ ಅಲ್ಲಿ ತಿಂತಾರೆ. ಬಟ್ ಬಾಡಿ ರೀಕಾಂಪೋಸಿಷನ್ ಅಂತ ಒಂದು ಟೆಕ್ನಿಕ್ ಇದೆ. ಈ ಟೆಕ್ನಿಕ್ ಅಲ್ಲಿ ನೀವು ಅಟ್ ಎ ಟೈಮ್ ಮಸಲ್ ಬಿಲ್ಡ್ ಮಾಡಿಕೊಂಡು ಫ್ಯಾಟ್ ಲೂಸ್ ಮಾಡ್ಬೋದು. ಎಸ್, ನೀವು ಅಟ್ ಎ ಟೈಮ್ ಎರಡೂ ಕೆಲಸ ಒಂದೇ ಸತಿ ಮಾಡ್ಬೋದು. ಬಟ್ ಬಾಡಿ ರೀಕಾಂಪೋಸಿಷನ್ ಸ್ಟ್ರಾಟಜಿ ಅಂಡ್ ಟೆಕ್ನಿಕ್ ಗೊತ್ತಿರಬೇಕು ಅಷ್ಟೇ. ಸೊ ಫಸ್ಟ್ ಬಾಡಿ ರೀಕಾಂಪೋಸಿಷನ್ ಯಾರಿಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೇಮ್ ಬರ್ದಿಟ್ಕೊಂಡಿದ್ದೀನಿ, ಮರ್ತೋಗ್ಬಿಡ್ತೀನಿ ಅಂತ. ಏನಕ್ಕೆ ಅಂದ್ರೆ ದೇವರು ನನಗೆ ಅಂತ ಒಂದು ಪವರ್ ಕೊಟ್ಟಿದ್ದಾನೆ, ಬಟ್ ಅದನ್ನ ನಾನು ಎಲ್ಲೂ ಯೂಸ್ ಮಾಡ್ಕೊಳಕ್ ಆಗ್ತಿಲ್ಲ. ದೇವರು ಆ ಪವರ್ ಕೊಟ್ಟಿದ್ದಕ್ಕೆ ಖುಷಿ ಪಡ್ಬೇಕಾ, ಅದನ್ನೆಲ್ಲೂ ಯೂಸ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಬೈಕೋಬೇಕಾ ಗೊತ್ತಿಲ್ಲ. ಅದೇ ಮರ್ತೋಗೋದು. ಏನೇ ಹೇಳ್ಬೇಕು ಅಂದ್ರೂ ನಾನು ಮರ್ತೋಗ್ಬಿಡ್ತೀನಿ. ಸೊ ಯಾವುದು ಪಾಯಿಂಟ್ ಮಿಸ್ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಲಿಸ್ಟ್ ಮಾಡಿ ಮಡಿಕೋತೀನಿ. ಪಟ್ಟ ಮಾತಾಡೋಣ. ಸೊ ಫಸ್ಟು ರೀಕಾಂಪೋಸಿಷನ್ ಅನ್ನೋದು ಯಾರಿಗೆ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ. ನಂಬರ್ 1, ಬಿಗಿನರ್ಸ್ ತುಂಬಾ ವರ್ಕ್ ಆಗುತ್ತೆ. ನಾನು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಬಿಗಿನರ್ ಯಾರು ಜಿಮ್ಗೆ ಸೇರ್ಕೊಂಡಿದ ತಕ್ಷಣ ಅವ್ರು ಫಸ್ಟ್ ನಾನು ಫ್ಯಾಟ್ ಲೂಸ್ ಮಾಡಬೇಕು, ನಾನು ಒಂದು ಸ್ವಲ್ಪ 70 kg ಇದೀನಿ, 80 kg ಫ್ಯಾಟ್ ಲೂಸ್ ಮಾಡಬೇಕು ಅಂತ ಅನ್ಕೋತಾ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಏನಂದ್ರೆ ಬಿಗಿನರ್ಸ್ಗೆ ಗೇನ್ಸ್ ತುಂಬಾ ಬೇಗ ಬರುತ್ತೆ. ಎಸ್, ನೀವು ಜಿಮ್ಗೆ ಸೇರ್ಕೊಂಡಾದ್ಮೇಲೆ ನೀವು 100% ಡಯಟ್ ಅಂಡ್ ವರ್ಕೌಟ್ ಮಾಡಿದ್ರೆ ನಿಮ್ಮ ಮಸಲ್ ಗ್ರೋತ್ ನಾರ್ಮಲ್ಗಿಂತ ಫಾಸ್ಟರ್ ಆಗಿ ಗ್ರೋ ಆಗುತ್ತೆ. ಎಸ್, ಸೊ ನೀವು ಬಾಡಿ ರೀಕಾಂಪೋಸಿಷನ್ ಮಾಡೋದ್ರಿಂದ ನಿಮ್ಗೆ ಅಟ್ ಎ ಟೈಮ್ ಫ್ಯಾಟ್ ಲೂಸ್ ಆಗುತ್ತೆ, ಜೊತೆಗೆ ಮಸಲ್ ಗೇನ್ ಆಗುತ್ತೆ, ಮಸಲ್ ಫಾಸ್ಟಾಗಿ ಗ್ರೋ ಆಗುತ್ತೆ. ಸೊ ಬಿಗಿನರ್ಸ್ಗೆ ಇದಕ್ಕೆ ಸೆಟ್ ಆಗುತ್ತೆ. ಆ್ಯಂಡ್ ಓವರ್ ವೆಯ್ಟ್ ಯಾರಾದರೂ ಇದ್ದರೆ, ಓವರ್ ವೆಯ್ಟ್ ಇರ್ತೀರಲ್ವಾ, ಮೀನ್ಸ್ ಕೈ ಕಾಲು ದಪ್ಪ ಇರುತ್ತೆ, ಹೊಟ್ಟೆ ತುಂಬ ಜಾಸ್ತಿ ಇರುತ್ತೆ, ಓವರ್ ವೆಯ್ಟ್ ಇರ್ತಾರೆ, ಇಂಥವ್ರು ಮಾಡ್ಬೋದು. ಸೊ ಅವರು ಅಟ್ ಎ ಟೈಮ್ ಫ್ಯಾಟ್ ಲೂಸ್ ಮಾಡಿಕೊಂಡು ಮಸಲ್ ಗೇನ್ ಮಾಡಿದಾಗ ಈ ಪ್ರೊಸೆಸ್ ಆದಮೇಲೆ ಅವ್ರಿಗೊಂದು ಫಿಟ್ ಬಾಡಿ ಬರುತ್ತೆ. ನಂಬರ್ 3, ಇವಾಗ ಜಿಮ್ಗೆ ಹೋಗ್ತಾ ಇರ್ತಾರೆ, ವರ್ಕೌಟ್ ಮಾಡ್ತಾ ಇರ್ತಾರೆ, ಡಯಟ್ ಮಾಡ್ತಾ ಇರ್ತಾರೆ, ಸಡನ್ನಾಗಿ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಸ್ವಲ್ಪ ದಿನ ಗ್ಯಾಪ್ ತಗೋತಾರೆ. ಗ್ಯಾಪ್ ತಗೊಂಡು ಮತ್ತೆ ವಾಪಸ್ ಬಂದಾಗ ಅವರು ಇದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಬಿಕಾಸ್ ಮಸಲ್ ಮೆಮೊರಿ ಅನ್ನೋದು ಅವ್ರಿಗೆ ತುಂಬ ಬೇಗ ವರ್ಕ್ ಆಗುತ್ತೆ. ಆ್ಯಂಡ್ ಅಟ್ ಲಾಸ್ಟ್ ರೆಗ್ಯುಲರಾಗಿ ವರ್ಕೌಟ್ ಮಾಡ್ತಾ ಇರ್ತಾರೆ. ಅವ್ರೇನಾದರೂ ಅವರ ವರ್ಕೌಟಲ್ಲಿ, ಅವ್ರ ಟ್ರೈನಿಂಗಲ್ಲಿ ಒಂದು ಸ್ವಲ್ಪ ಸ್ಮಾರ್ಟಾಗಿ ಮಾಡೋಣ ಅಂದವ್ರಿಗೆ ಇದು ತುಂಬ ವರ್ಕ್ ಆಗುತ್ತೆ. ಈಗ ಬಾಡಿ ರೀಕಾಂಪೋಸಿಷನ್ಗೆ ಏನು ಡಯಟ್ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನೀವು ಬಾಡಿ ರೀಕಾಂಪೋಸಿಷನ್ ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋ ಡಯಟ್ ಇಷ್ಟೇ. ನೀವು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸಲ್ಲೇ ತಿನ್ನಬೇಕು. ಆರ್ ಒಂದು 100 ಕ್ಯಾಲರೀಸ್, ಮೀನ್ಸ್ ಇವಾಗ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ 2300 ಆಗಿದ್ರೆ ಅದಕ್ಕೆ ಒಂದು 100 to 150 ಕ್ಯಾಲರೀಸ್ ಕಮ್ಮಿ ತಿನ್ನಿ. ಮೀನ್ಸ್ 2200, 2150 ಈ ಥರ ಕಮ್ಮಿ ಕ್ಯಾಲರೀಸ್ ತಿನ್ನಿ. ಆವಾಗ ನಿಮ್ಮ ಬಾಡಿ ವೇಟ್ ಎಷ್ಟಿರುತ್ತೆ ಅಷ್ಟೇ ಮೇಂಟೈನ್ ಆಗುತ್ತೆ. ಬೈ ಚಾನ್ಸ್ ನಿಮ್ಮ ವೆಯ್ಟ್ ಏನಾದ್ರು ಬೇಗ ಕಮ್ಮಿ ಆಗ್ತೈತಾ, ಒಂದು ಸ್ವಲ್ಪ ಕ್ಯಾಲರೀಸ್ನ ಇನ್ಕ್ರೀಸ್ ಮಾಡಿ. ಇಲ್ಲ ನೀವೇನಾದ್ರು ವೆಯ್ಟ್ ಗೇನ್ ಆಗ್ತಿದ್ದೀರ ಅಂದರೆ ಒಂದು ಸ್ವಲ್ಪ ಕ್ಯಾಲರೀಸ್ನ ಕಮ್ಮಿ ಮಾಡಿ. ಬಟ್ ಇದರಲ್ಲಿ ನೀವೇನು ನೋಡ್ಕೋಬೇಕು ಅಂದರೆ ನಿಮ್ಮ ವೆಯ್ಟು ಕಾನ್ಸ್ಟೆಂಟ್ ಆಗಿರಬೇಕು, ನಿಮ್ಮ ವೆಯ್ಟು ಚೇಂಜ್ ಆಗಬಾರ್ದು. ಸೊ ಆ ಥರ ಕ್ಯಾಲರೀಸಲ್ಲಿ ನೀವು ತಿನ್ನಬೇಕಾಗತ್ತೆ. ಆ್ಯಂಡ್ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಡಯಟ್ ತಿಂತಿದ್ದೀರಾ ಅಂದರೆ ಅದರಲ್ಲಿ ಪ್ರೋಟೀನ್ಗೆ ಪ್ರಿಯಾರಿಟಿ ಕೊಡಬೇಕು. ಬಾಡಿ ರೀಕಾಂಪೋಸಿಷನಲ್ಲಿ ನೀವು ಮೇನ್ ಪ್ರಿಯಾರಿಟಿ ಕೊಡಬೇಕಾಗಿರೋದು ಪ್ರೋಟೀನ್ಗೆ. ಸೊ ಪ್ರೋಟೀನ್ ನಿಮ್ಮ ಬಾಡಿ ವೆಯ್ಟ್ ಎಷ್ಟಿದೆ ಅದಕ್ಕೆ ಡಬಲ್ ತಿನ್ನಿ. ಮೀನ್ಸ್ ನಿಮ್ಮ ಬಾಡಿ ಇವಾಗ 70 ಇದೆ, ನಿಮ್ಮ ಬಾಡಿ ವೆಯ್ಟ್ ಈಗ 70 kg ಅಂದರೆ ಅದಕ್ಕೆ ಇಂಟು 2 ಇಲ್ಲ 2.2 ತೊಗೊಂಡ್ರೂ ವರ್ಕ್ ಆಗುತ್ತೆ. 2 ತಗೊಳ್ಳಿ. 70 into 2 140 grams ನಿಮ್ಮ ಡಯಟಲ್ಲಿ ಪ್ರೋಟೀನ್ ಇರಬೇಕು. ಆ್ಯಂಡ್ ಆ್ಯಸ್ ಯೂಶುವಲ್ ಮೇಂಟೆನೆನ್ಸ್ ಕ್ಯಾಲರಿಗೆ 30% ಫ್ಯಾಟ್ಸಲ್ಲಿ ಫಿಲ್ ಮಾಡಿ, ಆ್ಯಂಡ್ ಇನ್ನು ಮಿಕ್ಕಿರೋದು ಕಾರ್ಬ್ಸ್ ಜೊತೆ ಫಿಲ್ ಮಾಡಿ. ಬಟ್ ಪ್ರೋಟೀನ್ಗೆ ಪ್ರಿಯಾರಿಟಿ ಕೊಡಬೇಕಷ್ಟೆ. ಇಲ್ಲಿ ಪ್ರೋಟೀನೇ ಕಿಂಗು. ನೀವು ಪ್ರೋಟೀನ್ ಪ್ರಿಯಾರಿಟಿ ಕೊಡಲೇಬೇಕು. ಬಾಡಿ ರೀಕಾಂಪೋಸಿಷನ್ ಅಲ್ಲಿ ಡಯಟ್ ಹೆಂಗಿರಬೇಕು ಅಂದರೆ ಪ್ರೋಟೀನ್ ನಿಮ್ಮ ಬಾಡಿ ಎಷ್ಟಿದೆ ಅದಕ್ಕಿಂತ ಡಬಲ್ ವೇಟ್ ಇರಬೇಕು. ಇಲ್ಲ 2.2 ಗ್ರಾಮ್ ಇದ್ರೂ ಆಗುತ್ತೆ. ಇನ್ನು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿಗೆ 30% ಫ್ಯಾಟ್ಸಲ್ಲಿ ಫಿಲ್ ಮಾಡಿ, ಇನ್ನು ಮಿಕ್ಕಿರೋದು ಕಾರ್ಬ್ಸ್ ಜೊತೆ ಫಿಲ್ ಮಾಡಿ. ನೀವು ಡೈಲಿ ಮೀಲ್ಸ್ ಏನು ಇಂಟೇಕ್ ಮಾಡ್ತೀರಾ ಅದರಲ್ಲಿ ಎಲ್ಲ ಬ್ಯಾಲೆನ್ಸ್ಡ್ ಆಗಿರೋ ಥರ ನೋಡ್ಕೊಳ್ಳಿ. ಲೈಕ್ ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ಸ್, ಫೈಬರ್, ಈ 4 ಬ್ಯಾಲೆನ್ಸ್ಡ್ ಆಗಿರೋ ಥರ ನೋಡ್ಕೊಳ್ಳಿ. ಇವಾಗ ಪ್ರೋಟೀನ್ 140 ಗ್ರಾಮ್ ಇದೆ ಅಂದಿದ ತಕ್ಷಣ ನೀವು ಬೆಳಿಗ್ಗೆ ಒಂದು 70 ಗ್ರಾಮು, ನೈಟ್ ಒಂದು 70 ಗ್ರಾಮ್ ತಿನ್ನಬೇಕು ಅಂತ ಏನಿಲ್ಲ. 140 ಗ್ರಾಮ್ ಇದು ಅಂದರೆ ಅದನ್ನು 4 ಮೀಲ್ ತಿಂತೀರ, 4 ಮೀಲ್ಗೂ ಹಂಚ್ಕೊಳ್ಳಿ. ಕಾರ್ಬ್ಸು ಅಷ್ಟೇ 4 ಮೀಲ್ಗೂ ಹಂಚ್ಕೊಳ್ಳಿ. ಸೊ ಈ ಥರ ಪ್ರತಿಯೊಂದು ಮೀಲು ಬ್ಯಾಲೆನ್ಸ್ಡ್ ಆಗಿರಬೇಕು. ಆವಾಗ ನಿಮ್ಮ ಬಾಡಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ವರ್ಕೌಟ್ ವಿಷಯಕ್ಕೆ ಬಂದರೆ ನೀವು ಮೇನ್ ಮಾಡಬೇಕಾಗಿರೋದು ಏನು ಅಂದರೆ ಒಂದೊಳ್ಳೆ ವರ್ಕೌಟ್ ಸ್ಪ್ಲಿಟ್ ಫಾಲೋ ಮಾಡಬೇಕು. ನನ್ನ ಪ್ರಕಾರ ಬೆಸ್ಟು ಪುಷ್ ಪುಲ್ ಲೆಗ್ಗು. ನೀವೇನಾದರೂ ಬಿಗಿನರ್ ಆಗಿದ್ರೆ 1 ಮಂತ್ ಎಕ್ಸಸೈಸ್ ಹೆಂಗೆ, ಅದ್ರದ್ದು ಫಾರ್ಮ್ ಹೆಂಗೆ, ಏನು ಎತ್ತ ಎಲ್ಲ ತಿಳ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಪುಷ್ ಪುಲ್ ಲೆಗ್ಗೆ ಕನ್ವರ್ಟ್ ಆಗಿ. ಸೊ ಪುಷ್ ಪುಲ್ ಲೆಗ್ಗು ನನ್ನ ಪ್ರಕಾರ ಬೆಸ್ಟು. ಬಟ್ ವರ್ಕೌಟಲ್ಲಿ ಪುಷ್ ಪುಲ್ ಲೆಗ್ ಫಾಲೋ ಮಾಡಿದ ತಕ್ಷಣ ಆಗಲ್ಲ. ಪ್ರೋಗ್ರೆಸಿವ್ ಓವರ್ಲೋಡ್ ಅನ್ನೋದು ತಲೆಯಲ್ಲಿರಬೇಕು.
ಪ್ರತಿ ವಾರ ಸೆಟ್ಸ್ ಆಗಲಿ ವೆಯ್ಟ್ ಆಗಲಿ ಇನ್ಕ್ರೀಸ್ ಮಾಡ್ತಾ ಹೋಗಿ. ಅದನ್ನೇ ಪ್ರೋಗ್ರೆಸಿವ್ ಓವರ್ಲೋಡ್ ಅಂತಾರೆ. ಸೊ ಪ್ರೋಗ್ರೆಸಿವ್ ಓವರ್ಲೋಡ್ ನೀವು ಮಾಡಲೇಬೇಕು. ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಮಸಲ್ ಗೈನ್ ಆಗಲ್ಲ. ಇದನ್ನು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಬಿಡಿ. ಪ್ರೋಗ್ರೆಸಿವ್ ಓವರ್ಲೋಡೇ ನಿಮ್ಮ ಬಾಡಿ ಗೇಮ್ ಚೇಂಜರ್. ಪ್ರೋಗ್ರೆಸಿವ್ ಓವರ್ಲೋಡ್ ಅನ್ನೋದು ತಲೆಯಲ್ಲಿ ಇಟ್ಕೊಳ್ಳಿ. ಮಾತಿಗೂ ಹೇಳ್ತಾ ಇದೀನಿ. ಜಸ್ಟ್ ನಿಮ್ಮ ವರ್ಕೌಟ್ನ ನೋಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ನೀವೇನು ವರ್ಕೌಟ್ ಮಾಡ್ತೀರಾ ಅದನ್ನು ಅವತ್ತೇನು ಎಷ್ಟು ಮಾಡಿದೆ, ಎಷ್ಟು ರೆಪ್ಸ್ ಮಾಡಿದೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ ಅದನ್ನು ತೆಗೆದು ನೋಡಿದಾಗ ಅದಕ್ಕಿಂತ ಒಂದು 5% ಅದರಲ್ಲಿ ಗ್ರೋತ್ ತಗೊಳ್ಳಿ, ಸಾಕು. 100% ನಿಮ್ಮ ಮಸಲ್ ಗೇನ್ ಆಗುತ್ತೆ. ಒಂದು ಒಳ್ಳೆ ಸ್ಪ್ಲಿಟ್ ಫಾಲೋ ಮಾಡಿ, ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿ, ಆ್ಯಂಡ್ ಚೆನ್ನಾಗಿ ತಿಂತಾ ಇದೀನಿ ಅಂದ್ಬಿಟ್ಟು ನೀವು ಕಾರ್ಡಿಯೋನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ದಿನ ಅಟ್ಲೀಸ್ಟ್ ಒಂದು 10,000 to 12,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ. ಆಗ ನೀವು ಏನು ನಿಮ್ಮ ಬಾಡಿಲಿರೋ ಫ್ಯಾಟು ನಿಧಾನಕ್ಕೆ ಲೂಸ್ ಆಗುತ್ತೆ. ವೆಯ್ಟ್ ಟ್ರೈನಿಂಗ್ ಸಕ್ಕದಾಗಿ ಮಾಡಬೇಕು ಅಂದಿದ ತಕ್ಷಣ ಕಾರ್ಡಿಯೋ ಬಿಡೋದಲ್ಲ. ಕಾರ್ಡಿಯೋಗೂ ಪ್ರಿಯಾರಿಟಿ ಕೊಡಿ. ನಿಮ್ಮ ಸ್ಟ್ರೆಂತ್ ಟ್ರೈನಿಂಗ್ ಆದಮೇಲೆ ಅಟ್ಲೀಸ್ಟ್ ಡೈಲಿ ಒಂದು 10 to 12K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ. ಇಲ್ಲ ಅಂದರೆ 1 hour ಕಂಟಿನ್ಯೂಸ್ ಆಗಿ 1 hour ಕಂಟಿನ್ಯೂಸ್ ಆಗಿ ವಾಕಿಂಗ್ ಮಾಡಿ. ಎಸ್, ಇವೆರಡರಲ್ಲೊಂದು ಮಾಡಿದಾಗ 100% ನಿಮ್ಮ ಬಾಡಿಲಿ ಫ್ಯಾಟ್ ಲೂಸ್ ಆಗುತ್ತೆ. ಆ್ಯಂಡ್ ಇದೆಲ್ಲದಕ್ಕಿಂತ ಮೇಯ್ನು ನೀವು ನೋಡ್ಕೋಬೇಕಾಗಿರೋದು ನಿಮ್ಮ ರಿಕವರಿ, ಬಾಡಿಗೆ ರೆಸ್ಟ್. ನೀವು ವರ್ಕೌಟ್ ಮಾಡಿದ ತಕ್ಷಣ, ಡಯಟ್ ಫಾಲೋ ಮಾಡಿದ ತಕ್ಷಣ, ಕಾರ್ಡಿಯೋ ಮಾಡಿದ ತಕ್ಷಣ ನಿಮ್ಮ ಕೆಲಸ ಮುಗ್ದಿಲ್ಲ. 100% ನಿಮ್ಮ ಬಾಡಿಲಿ ರಿಸಲ್ಟ್ ನೋಡಬೇಕು ಅಂದರೆ ನೀವು ರೆಸ್ಟು ಬಾಡಿಗೆ ಕೊಡಲೇಬೇಕು. ಎಸ್, ರಿಕವರಿಲೂ ಕೂಡ ನಿಮ್ಮ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ರಿಕವರಿಗೂ ಇಂಪಾರ್ಟೆನ್ಸ್ ಕೊಡಿ. ಡೈಲಿ ಅಟ್ಲೀಸ್ಟ್ 7 to 8 hours ಕಂಪ್ಲೀಟ್ ನಿದ್ದೆ ಮಾಡಿ. ಫೋನು ಗೀನು ಅದರಲ್ಲೆಲ್ಲ ನೋಡೋದು ಬಿಟ್ಬಿಟ್ಟು ಕಂಟಿನ್ಯೂಸ್ ಆಗಿ 7 to 8 hours ನಿದ್ದೆ ಮಾಡಿ. ಬಾಡಿ ಚೆನ್ನಾಗಿ ರಿಕವರ್ ಆಗುತ್ತೆ. ಆ್ಯಂಡ್ ಅದ್ರ ನೆಕ್ಸ್ಟ್ ದಿನ ನೀವು 100% ಮತ್ತೆ ವರ್ಕೌಟ್ ಮಾಡ್ಬೋದು. ಎಸ್, ಟ್ರೈನಿಂಗ್ ವಿಷಯಕ್ಕೆ ಬಂದರೆ ಪ್ರೋಗ್ರೆಸಿವ್ ಓವರ್ಲೋಡ್ ಇರಲಿ, ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ, ಜೊತೆಗೆ ರೆಸ್ಟ್ ಆ್ಯಂಡ್ ರಿಕವರಿ ಕೂಡ ಇಂಪಾರ್ಟೆನ್ಸ್ ಕೊಡಿ. ನೆಕ್ಸ್ಟ್, ಇವಾಗ ಇದೆಲ್ಲ ಮಾಡಾದ್ಮೇಲೆ ಜನ ಕಾನ್ಸಂಟ್ರೇಟ್ ಮಾಡೋದೇ ರಿಸಲ್ಟ್ ಮೇಲೆ. ಇವಾಗ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ರಿಸಲ್ಟ್ ಹೆಂಗೆ ಕಂಡುಹಿಡಿಯೋದು? ಎಸ್, ವಾರಕ್ಕೊಂದ್ಸತಿ ನಿಮ್ಮ ಬಾಡಿನ ನೀವೇ ಚೆಕ್ ಇನ್ ಮಾಡ್ಕೊಳ್ಳಿ. ಮೀನ್ಸ್ ಬಾಡಿಲಿ ಮೇನ್ ಮೆಜರ್ಮೆಂಟ್ಸ್ ತಗೊಳ್ಳಿ. ಲೈಕ್ ವೇಸ್ಟ್, ಆರ್ಮ್ಸ್, ನಿಮ್ಮ ಚೆಸ್ಟು, ನಿಮ್ಮ ವೇಸ್ಟು, ನಿಮ್ಮ ಆರ್ಮ್ಸು, ಇದ್ರದ್ದೆಲ್ಲ ನೀವು ವಾರ ನೀವೇ ಮೆಜರ್ಮೆಂಟ್ ತಗೊಳ್ಳಿ. ಆ ವಾರ ಮೆಜರ್ಮೆಂಟ್ನ ಎಲ್ಲಾದರೂ ಒಂದು ಕಡೆ ಬರೆದು ಇಟ್ಕೊಳ್ಳಿ. ಪ್ರತಿ ವಾರ ಅದರಲ್ಲಿ ಏನಾದ್ರು ಮೆಜರ್ಮೆಂಟ್ಸ್ ಕಮ್ಮಿ ಆಗ್ತಿದೆ, ಬಾಡಿ ವೆಯ್ಟ್ ಸೇಮ್ ರಿಟೈನ್ ಆಗ್ತಿದೆ ಅಂದರೆ ನೀವು 100% ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ನಿಮ್ಮ ಬಾಡಿಲಿರೋ ಮೆಜರ್ಮೆಂಟ್ಸು ಚೇಂಜ್ ಆಗ್ತಿದೆ. ನಿಮ್ಮ ಬಾಡಿಲಿರೋ ಮೆಜರ್ಮೆಂಟ್ಸು ಲೈಕ್ ವೇಸ್ಟು, ಲೈಕ್ ನಿಮ್ಮ ಸೊಂಟ ಲಾಸ್ಟ್ ವೀಕು 33 inches ಇತ್ತು, ಈ ವಾರ 32 inches ಬಂದಿದೆ, ಬಟ್ ಬಾಡಿ ವೆಯ್ಟ್ ಸೇಮ್ ಇದೆ ಅಂದರೆ ನೀವು 100% ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ಬೈ ಚಾನ್ಸ್ ಇಲ್ಲ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಬಟ್ ಆದರೂ ನನ್ನ ಮೆಜರ್ಮೆಂಟ್ಸ್ ಏನೂ ಚೇಂಜ್ ಆಗ್ತಿಲ್ಲ ಅಷ್ಟೇ ಇದೆ ಅಂದರೆ, ಒಂದು ಲೈಟಾಗಿ ನಿಮ್ಮ ಕ್ಯಾಲರೀಸ್ನ ಡಿಕ್ರೀಸ್ ಮಾಡಿ, ಇಲ್ಲ ನಿಮ್ಮ ಸ್ಟೆಪ್ಸ್ನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿ. ಇವೆರಡರಲ್ಲಿ ನಿಮ್ಮ ಕಂಫರ್ಟಬಲ್ ಯಾವುದಿರುತ್ತೆ ಅದನ್ನು ಮಾಡಿ. 100% ಆಗುತ್ತೆ. ಆ್ಯಂಡ್ ಇದರಲ್ಲಿ ನೀವು ಬಲ್ಕಿಂಗ್ ಮಾಡಬೇಕು ಅಂದಿದ ತಕ್ಷಣ ವಾರಕ್ಕೆ 1 kg ಗೇನ್ ಆಗ್ತಿರಲ್ಲ, ಆ ಥರ ಇದರಲ್ಲಿ ಬೇಗ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವು ಬಾಡಿ ರೀಕಾಂಪೋಸಿಷನಲ್ಲಿ ರಿಸಲ್ಟ್ ನೋಡಬೇಕು ಅಂದರೆ ಅಟ್ಲೀಸ್ಟ್ ನಿಮ್ಗೊಂದು 6 months ಬೇಕು. ಸೊ ಬೇಗ ಇದರಲ್ಲಿ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. 100% ವರ್ಕ್ ಮಾಡಿ, 6 to 8 monthsಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಎಸ್, ಬಾಡಿ ಕಾಂಪೋಸಿಷನಲ್ಲಿ ರಿಸಲ್ಟ್ಸ್ ಹೆಂಗೆ ತಿಳ್ಕೊಬೇಕು ಅಂತ ಹೇಳಿದೆ. ವಾರ ನಿಮ್ಮ ಮೆಜರ್ಮೆಂಟ್ಸ್ನ ಚೆಕ್ ಮಾಡಿ. ಮೆಜರ್ಮೆಂಟ್ಸಲ್ಲಿ ಏನಾದರೂ ಒಂದು ಸ್ವಲ್ಪ ಕಮ್ಮಿ ಬರ್ತಿದೆ ಬಟ್ ಬಾಡಿ ವೇಟ್ ಸೇಮ್ ರಿಟೈನ್ ಆಗ್ತಿದೆ, ನೀವು 100% ಕರೆಕ್ಟಾಗಿ ಮಾಡ್ತಿದ್ದೀರಾ. ಇಲ್ಲ ಮೆಜರ್ಮೆಂಟ್ಸ್ ಜಾಸ್ತಿ ಆಗ್ತಿದೆ, ಇಲ್ಲ ಮೆಜರ್ಮೆಂಟ್ಸ್ ಕಮ್ಮಿನೇ ಆಗ್ತಿಲ್ಲ, ಸೇಮ್ ಇದೆ ಪ್ರತಿ ವಾರನೂ ಅಂದರೆ ಒಂದು ಸ್ವಲ್ಪ ಕ್ಯಾಲರೀಸ್ನ ಕಮ್ಮಿ ಮಾಡಿ, ಇಲ್ಲ ಸ್ಟೆಪ್ಸ್ನ ಇನ್ಕ್ರೀಸ್ ಮಾಡಿ, ಇಲ್ಲ ವಾರದಲ್ಲಿ ಒಂದು 2 ಸತಿ HIIT ಟ್ರೈನಿಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಮುಗೀತು, 100% ಆಗುತ್ತೆ. ಸೊ ಗಾಯ್ಸ್, ವಿಡಿಯೋ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾವುದು ಎಲ್ಲೂ ಮಿಸ್ ಮಾಡ್ದಲೆ 100% ನನಗೆ ಗೊತ್ತಿರೋದೆಲ್ಲ ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ನಿಮ್ಮ ಬಾಡಿಗೆ, ಸೊ ನೀವೇನಾದರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಇದನ್ನೊಂದ್ಸತಿ ಟ್ರೈ ಮಾಡಿ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿಬಿಡಿ, ಬೇಜಾರಿಲ್ಲ. ಬಟ್ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.